ಕಲೆ ರಂಗಭೂಮಿ ಕಲಾವಿದರನ್ನ ಉಳಿಸು ಊರಂತಂದ್ರೆ ಅದಕ್ಕೆ ಬನಶಂಕರಿ ಜಾತ್ರೆ ಅನ್ನೋದು ತುಂಬಾ ಸಂತೋಷ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಈ ಮಾಲಕರುಗಳು ಎಷ್ಟೋ ಸಾಲ ಸಮಧಿ ಮಾಡ್ಕೊಂಡು ಈ ನಾಟಕ ನಡೆಸ್ತಿರ್ತಾರ. ವರ್ಷಾನ್ಗಟ್ಲೆ ಎಷ್ಟೋ ಕಷ್ಟಗಳು ಬಂದಿರ್ತಾವ, ಎಷ್ಟೋ ನಷ್ಟಗಳು ಬಂದಿರ್ತಾವ. ಆದ್ರೂ ಎಲ್ಲಾ ಮಾಲಕರ ಧೈರ್ಯ ಏನಪ್ಪಾ ಅಂದ್ರ ಬನಶಂಕರಿ ಜಾತ್ರೆ ಐತಪ್ಪ, ಅಮ್ಮ ನಮಗ್ ಕಾಯ್ತಾಳಪ್ಪ ಅಂತ 10 ರಿಂದ 11 ನಾಟಕ ಕಂಪ್ನಿ ಬಂದ್ರು 11 ನಾಟಕ ಕಂಪ್ನಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಕಳಿಸ್ತೀರಿ ಅಂತ ನನಗೆ ತುಂಬಾ ಹೇಳಕ್ ಸಂತೋಷ ಆಗ್ತೈತೆ ಕಲಾಭಿಮಾನಿಗಳೇ. ಅಲ್ಲಿ ಕೊಡ್ರಿ, ಅಲ್ಲಿ ಏನಾರು ಮಾಡ್ತಾರೆ. ಆಮೇಲೆ ಕಲಾಭಿಮಾನಿಗಳೇ, ಈ ನಾಟಕ ಕುಕ್ನೂರ್ ಜಾತ್ರೆಯಲ್ಲಿ ಕೇವಲ 4 ದಿವಸದೊಳಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿವಿ. ಅದೆಷ್ಟು ಮಟ್ಟಿಗೆ ಚಂದ ಆಗೈತಿ ಏನೋ ಗೊತ್ತಿಲ್ಲ. ಥ್ಯಾಂಕ್ ಯು. ಹೊಸ ನಾಟಕ, ಹೊಸ ಪ್ರಯೋಗ ನಾವೆಲ್ಲ ಮಾಡ್ತಿರ್ತೀವಿ. ನಮ್ ಬೆನ್ನು ನಮ್ ಕಾಣಂಗಿಲ್ಲ ಅಂತ ಅಕಸ್ಮಾತ್ ನಮ್ಮಿಂದ ಏನಾದ್ರು ತಪ್ಪು ತಡೆಗಳಾಗಿತ್ತು ಅಂತಂದ್ರೆ ಮನ್ಯಾಗ ನಿಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡಿದಾಗ ಹೆಂಗ್ ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳ್ತೀರಿ, ನಮಗೂ ಹಂಗ ಕ್ಷಮಿಸ್ಬೇಕು ಅಂತ ಕೇಳ್ಕೊಂತೀನಿ ಕಲಾಭಿಮಾನಿಗಳೇ. ಆಮೇಲೆ ಪ್ರಚಾರದ ವ್ಯವಸ್ಥೆಯಲ್ಲಿ ತಾವೇ ಇದು ಕೈ ಜೋಡಿಸ್ಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಒಂದು ಗಾಡಿ ಬಿಟ್ಟಿರ್ತೀವಿ, ಲಿಥೋಸ್ ಅನ್ಸಿವಿ, ಬ್ಯಾನರ್ ಕಟ್ಟಿವಿ, ಆಮೇಲೆ ಒಂದು ಗಾಡಿ ಅನೌನ್ಸ್ಗೂ ಬಿಟ್ಟಿರ್ತೀವಿ. ಇರೋದು ಒಂದ ಗಾಡಿ ಐತ್ರಿ, ಈ ಕಡೆ ಹೋದ್ರೆ ಈ ಕಡೆ ಹೋಗೋರು ಇರಂಗಿಲ್ಲ, ಈ ಕಡೆ ಹೋದ್ರೆ ಈ ಕಡೆ ಹೋಗೋರು ಇರಂಗಿಲ್ಲ. ಅವನು ಹೆಂಗದನಂತಂದ್ರ ಮಾಕೋಟ್ ರೋಡಿಗೆ ಹಚ್ಚಿ ಅವ್ರು ಇವ್ರದೇನು ಪ್ರಚಾರ ಮಾಡೋದು ನಡಿ ಅಂತ ನೋಡ್ಕೊಂಡು ಅಂತಂದ್ರೆ ನಮ್ಮ ಪ್ರಚಾರ ಅಲ್ಲೇ ಮುಗಿದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಇಷ್ಟೊತ್ತನೇ ನೀವು ನಾಟಕ ನೋಡಿರಿ, ನಾಟಕ ತಮ್ಮ ಮನ್ಸಿಗೆ ಬಂದಿದ್ರ, ನಾಟಕ ತಮಗೆ ಹಿಡಿಸಿದ್ರ, ತಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತೀರ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಯೂಸ್ ಮಾಡ್ತೀರಾ. ನಾಟಕದೊಂದು ತುಣುಕ್ ವಿಡಿಯೋ ಇಲ್ಲ ನಾಟಕದೊಂದು ಫೋಟೋ ತಕೊಂಡು ಹಿಂಗ ಬನಶಂಕರಿ ಜಾತ್ರೆಗೆ ಮಂಡಲಗಿರಿ ಕಂಪ್ನಿಯವ್ರ ನಾಟಕ, ನೀ ಹೂ ಅಂದ್ರೆ ಗಿಚ್ಚಕ್ಕಿನಿ, ಇಲ್ಲ ಅಂದ್ರೆ ನಾ ಹುಚ್ಚಕ್ಕಿನಿ ಎಂಬ ನಾಟಕ, ಸಂಸಾರ ಸಮೇತ ನೋಡುವಂತ ನಾಟಕ ಅಂತೇಳಿ ಒಂದೊಂದು ಪೋಸ್ಟ್, ಒಂದೊಂದು ಸ್ಟೋರಿ ಇಟ್ರು ಅಂತಂದ್ರೆ ಅದು ಇಡೀ ಜಿಲ್ಲೆಗೂ ಮುಟ್ಟುತ್ತ. ಯಾರು ನಾಟಕ ನೋಡ್ಬೇಕು ಅಂತ ಮನಸ್ಸಿರುತ್ತ ಅವ್ರು ಬಂದು ನಾಟಕ ನೋಡ್ದಂಗೆ ಹೋಗುತ್ತೆ. ರಂಗಭೂಮಿ ಉಳಿಸಿದ ಪುಣ್ಯ, ಹಾಗ 30 ಜನ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ತಮಗೆ ತಟ್ಟುತ್ತ ಅಂತ ಹೇಳಕ್ ಇಷ್ಟಪಡ್ತೀನಿ.